ನಮಸ್ಕಾರ ಸ್ನೇಹಿತರೆ 13/12/2024 ಅಂದರೆ ಈ ಶುಕ್ರವಾರದ ಬ್ಯಾಡಗಿ ಮಾರುಕಟ್ಟೆಗೆ ಸುಮಾರು 20,370 ಚೀಲ ಮೆಣಸಿನಕಾಯಿ ಮಾರಾಟಕ್ಕೆ ಬಂದಿದ್ದವು. ಅದರೊಳಗೆ 2,500 ಚೀಲ ಮೆಣಸಿನಕಾಯಿ ರೀಟೆಂಡರ್ಗೆ ಬಂದಿದ್ದವು. ಅಂದರೆ ಗುರುವಾರ ನಡೆದ ಮಾರ್ಕೆಟ್ ರೇಟ್ಗಳಿಂದ ತೃಪ್ತಿ ಆಗದ ರೈತರು ಶುಕ್ರವಾರ ರೀಟೆಂಡರ್ಗೆ ಮೆಣಸಿನಕಾಯಿಯನ್ನು ತರಲಾಗಿತ್ತು. ಸ್ನೇಹಿತರೆ, ಇನ್ನು ಈ ಶುಕ್ರವಾರದ ಬ್ಯಾಡಗಿ ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಹೆಚ್ಚು ರೈತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಮೆಣಸಿನಕಾಯಿ ರೇಟ್ ಅನ್ನೋದು ಕಾಯಿ ಕ್ವಾಲಿಟಿ ಮೇಲೆ ಮತ್ತು ಮೆಣಸಿನಕಾಯಿ ಡಿಮ್ಯಾಂಡಿನ ಮೇಲೆ ನಿರ್ಧಾರವಾಗುತ್ತದೆ ವಿನಃ ಬೇರೆ ಯಾವುದೇ ಅಂಶಗಳಿಂದ ಅಲ್ಲ. ಇನ್ನು ಈ ಶುಕ್ರವಾರದ ಬ್ಯಾಡಗಿ ಮಾರ್ಕೆಟ್ನಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರಗಳನ್ನು ನೋಡೋದಾದರೆ, ಡಬ್ಬಿ ಬ್ಯಾಡಗಿ 20,000ದಿಂದ 31,200ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 20,000 ನಡೆದರೆ ಹೈಯೆಸ್ಟ್ 31,200ರವರೆಗೆ ಡಬ್ಬಿ ಬ್ಯಾಡಗಿ ರೇಟ್ ನಡೆದಿದೆ. ಈ ಶುಕ್ರವಾರದ ಮಾರ್ಕೆಟ್ಗೆ ಸೀಡ್ಗೆ ಬೇಕಾದ ಕ್ವಾಲಿಟಿ ಇರುವ ಕಾಯಿ ಮಾರಾಟಕ್ಕೆ ಬಂದಿಲ್ಲ ಅಂತಲೇ ಹೇಳಬೇಕು. ಕಡ್ಡಿ ಬ್ಯಾಡಗಿ ಅಂದರೆ ಬಿತ್ತಿದ ಬ್ಯಾಡಗಿ 16,000ದಿಂದ 26,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 16,000 ನಡೆದರೆ ಹೈಯೆಸ್ಟ್ 26,000ರವರೆಗೆ ರೇಟ್ ನಡೆದಿದೆ. ಇದು ಕೂಡ ಕಾಯಿ ಕ್ವಾಲಿಟಿ ಮೇಲೇ ರೇಟ್ ನಡೆದಿದೆ ಅಂತಲೇ ಹೇಳಬೇಕು. ಸಿಂಜೆಂಟಾ 2043 ಅಂದರೆ ಸಿಂಜೆಂಟಾ ಬ್ಯಾಡಗಿ 10,000ದಿಂದ 14,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 10,000 ನಡೆದರೆ ಹೈಯೆಸ್ಟ್ 14,000ರವರೆಗೆ ರೇಟ್ ನಡೆದಿದೆ. ಈ ಶುಕ್ರವಾರದ ಮಾರ್ಕೆಟ್ಗೆ ಡಿಲಕ್ಸ್ ಕ್ವಾಲಿಟಿ ಕಾಯಿ ಏನು ಬಂದಿಲ್ಲ. 2043 ಮಚ್ಚೆಗಾಯಿ 2,000ದಿಂದ 4,500ರವರೆಗೆ ರೇಟ್ ನಡೆದಿದೆ. ಸಿಂಜೆಂಟಾ 5531 ಅಂದರೆ ಸಿಂಜೆಂಟಾ ಸೀಡ್ಸು 9,000ದಿಂದ 13,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 9,000 ನಡೆದರೆ ಹೈಯೆಸ್ಟ್ 13,000ರವರೆಗೆ 5531 ರೇಟ್ ನಡೆದಿದೆ. ಇನ್ನು 5531 ಮಚ್ಚೆಗಾಯಿ 2,000ದಿಂದ 4,000ರವರೆಗೆ ರೇಟ್ ನಡೆದಿದೆ. ಸರ್ಪನ್ 102 ಅಂದರೆ ಸರ್ಪನ್ ಬ್ಯಾಡಗಿ 5,000ದಿಂದ 16,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 5,000 ನಡೆದರೆ ಹೈಯೆಸ್ಟ್ 16,000ರವರೆಗೆ ರೇಟ್ ನಡೆದಿದೆ. ಇನ್ನು ಸರ್ಪನ್ 102 ಗುರುವಾರದ ಮಾರ್ಕೆಟ್ನಲ್ಲಿ 18,000ರವರೆಗೆ ಹೈಯೆಸ್ಟ್ ರೇಟ್ ನಡೆದಿದೆ. ಇನ್ನು 2043 ಎಸಿ ಕಾಯಿ 10,500ರಿಂದ 14,500ರವರೆಗೆ ರೇಟ್ ನಡೆದಿದೆ. ಬೆಸ್ಟ್ ಕ್ವಾಲಿಟಿ ಇದ್ದರೆ 16,000ರವರೆಗೆ ಕೂಡ ರೇಟ್ ನಡೆದಿದೆ. ಇನ್ನು 5531 ಎಸಿ ಕಾಯಿ 5,000ದಿಂದ 10,900ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 5,000 ನಡೆದರೆ ಹೈಯೆಸ್ಟ್ 10,900ರವರೆಗೆ 5531 ಎಸಿ ಕಾಯಿ ರೇಟ್ ನಡೆದಿದೆ. ಸ್ನೇಹಿತರೆ, ರೇಟ್ ಅನ್ನೋದು ಕಾಯಿ ಕ್ವಾಲಿಟಿ ಮತ್ತು ಕಾಯಿ ಡಿಮ್ಯಾಂಡ್ನ ಆಧಾರದ ಮೇಲೆ ನಿರ್ಧಾರವಾಗ್ತದೆ ಅಂತಲೇ ತಿಳಿಸ್ತಾ ಇದ್ದೀನಿ. ಇನ್ನು BASFನವರ ಲಾಲಿ 8,000ದಿಂದ 10,800ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 8,000 ನಡೆದರೆ ಹೈಯೆಸ್ಟ್ 10,800ರವರೆಗೆ ರೇಟ್ ನಡೆದಿದೆ. ಇನ್ನು ಗುಂಟೂರು ವೆರೈಟಿ 8,000ದಿಂದ 13,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 8,000 ನಡೆದರೆ ಹೈಯೆಸ್ಟ್ 13,000ರವರೆಗೆ ರೇಟ್ ನಡೆದಿದೆ. ಇನ್ನು ಸೂಪರ್ 10 ವೆರೈಟಿ 5,000ದಿಂದ 12,800ರವರೆಗೆ ರೇಟ್ ನಡೆದಿದೆ. 411, 1081, ಕಾಶ್ಮೀರ್ ರಾಯಲ್ಲು, ಲಕ್ಷ್ಮಿ ಸೀಡ್ಸು, ಸುವರ್ಣ ಬ್ಯಾಡಗಿ, ರುದ್ರ ಬ್ಯಾಡಗಿ, ಇನ್ನು ಹಲವಾರು ಸೀಡ್ ವೆರೈಟಿಗಳು 5,000ದಿಂದ 12,900ರವರೆಗೆ ರೇಟ್ ನಡೆದಿದೆ. ಸ್ನೇಹಿತರೆ, ಇವು ಈ ಶುಕ್ರವಾರದ ಬ್ಯಾಡಗಿ ಮಾರ್ಕೆಟ್ನಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರಗಳು. ಸ್ನೇಹಿತರೆ, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ.